ಹೆಲೋ ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಕನ್ನಡ. ಇಂದಿನ ವಿಡಿಯೋದಲ್ಲಿ ಒಂದು ಪ್ರಮುಖ ಅಪ್ಡೇಟ್ ಬಗ್ಗೆ ಮಾತನಾಡೋಣ. ಇಗ್ನೋ ರಿಜಿಸ್ಟ್ರೇಷನ್ ಡೇಟನ್ನು ಜುಲೈ 15th ವರೆಗೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಇದು ಜೂನ್ ಸೆಕ್ಷನ್ ರಿಜಿಸ್ಟ್ರೇಷನ್ಗೆ ಸಂಬಂಧಿಸಿದ ಅಪ್ಡೇಟ್. ಇನ್ನೂ ರಿಜಿಸ್ಟ್ರೇಷನ್ ಮಾಡದವರು ಇದ್ದರೆ ದಯವಿಟ್ಟು ಜುಲೈ 15th ಒಳಗಡೆ ಮಾಡಿ. ಯಾರಿಗಾದರೂ ಸಹಾಯ ಬೇಕಿದ್ದರೆ ನಮ್ಮನ್ನು ಸಂಪರ್ಕಿಸಬಹುದು. ಇನ್ನೂ ರಿಜಿಸ್ಟ್ರೇಷನ್ ಅಂದರೆ ಏನು ಅನ್ನೋದು ಗೊತ್ತಿಲ್ಲದವರಿಗೆ ಸರಳವಾಗಿ ಹೇಳ್ತೀನಿ. ನೀವು ಒಂದು ಕೋರ್ಸ್ ತೆಗೆದುಕೊಂಡಿದ್ದರೆ ಅದು ಸೆಮಿಸ್ಟರ್ ವೈಸ್ ಕೋರ್ಸ್ ಆಗಿದ್ದರೆ ಪ್ರತಿಯೊಂದು ಸೆಮಿಸ್ಟರ್ ಆರಂಭವಾಗುವ ರಿಜಿಸ್ಟ್ರೇಷನ್ ಮಾಡಬೇಕು. ಅದೇ ರೀತಿ ಅದು ಇಯರ್ ವೈಸ್ ಕೋರ್ಸ್ ಆಗಿದ್ದರೆ ಪ್ರತಿಯೊಂದು ಅಕಾಡೆಮಿಕ್ ಇಯರ್ಗೆ ರಿಜಿಸ್ಟ್ರೇಷನ್ ಕಡ್ಡಾಯ. ಇದನ್ನು ಮಾಡಿದಾಗ ಮಾತ್ರ ನೀವು ಮುಂದಿನ ಸೆಮಿಸ್ಟರ್ ಅಥವಾ ಮುಂದಿನ ಇಯರ್ಗೆ ಹೋಗಲು ಸಾಧ್ಯವಾಗುತ್ತದೆ. ಒಂದು ವೇಳೆ ರಿಜಿಸ್ಟ್ರೇಷನ್ ಮಾಡದೇ ಬಿಟ್ಟರೆ ನಿಮ್ಮ ಕೋರ್ಸ್ನಲ್ಲಿ ಲ್ಯಾಗ್ ಆಗುತ್ತದೆ. ಉದಾಹರಣೆಗೆ 3 ವರ್ಷಗಳಲ್ಲಿ ಮುಗಿಸಬೇಕಾದ ಕೋರ್ಸ್ ಆಗಿದ್ದರೂ ರಿಜಿಸ್ಟ್ರೇಷನ್ ಮಾಡದ ಕಾರಣಕ್ಕೆ ಸುಮಾರು 6 ತಿಂಗಳ ವಿಳಂಬವಾಗಬಹುದು. ಆದ್ದರಿಂದ ಪ್ರತಿಯೊಂದು ವರ್ಷವೂ ರಿಜಿಸ್ಟ್ರೇಷನನ್ನು ತಪ್ಪದೇ ಮಾಡಿ. ಇನ್ನೊಂದು ಮುಖ್ಯ ವಿಷಯ ಎಂದರೆ ನೀವು ಫಸ್ಟ್ ಇಯರ್ ಎಕ್ಸಾಮ್ ಬರೆಯದೇ ಇದ್ದರೂ ಕೂಡ ಸೆಕೆಂಡ್ ಇಯರ್ ರಿಜಿಸ್ಟ್ರೇಷನ್ ಮಾಡಬಹುದು. ನಂತರ 2 ವರ್ಷದ ಎಕ್ಸಾಮ್ಗಳನ್ನು ಒಟ್ಟಿಗೆ ಬರೆಯಲು ಅವಕಾಶ ಇರುತ್ತದೆ. ಹೀಗಾಗಿ ರಿಜಿಸ್ಟ್ರೇಷನನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಎಲ್ಲರೂ ಕಡ್ಡಾಯವಾಗಿ ಸಮಯಕ್ಕೆ ಮಾಡಿ. ನಿಮಗೆ ಯಾವುದೇ ಡೌಟ್ ಇದ್ದರೆ ಕಮೆಂಟ್ಸ್ನಲ್ಲಿ ಕೇಳಬಹುದು ಅಥವಾ ನೇರವಾಗಿ ನಮ್ಮನ್ನು ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಮತ್ತು ಇಗ್ನೋ ಮಾಹಿತಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬೈ ಬಾಯ್.